ನಾಳೆ ಟೀಚರ್ಸ್ ಅಂಡ್ ಪೇರೆಂಟ್ಸ್ ನಮ್ಮ ಮೊರಾರ್ಜಿ ವಸತಿ ಸ್ಕೂಲ್ಸ್ಗಳು ಏನ್ ಬರ್ತಾವ ನೋಡ್ರಿ ಕ್ರೈಸ್ ಅಡಿಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ. ಸೊ 2025 ಮತ್ತು 26ನೇ ಸಾಲಿಗಾಗಿ ಬಹಳಷ್ಟು ವಿಶೇಷ ವರ್ಗದವರಿಗೆ ಫ್ರೀ ಅಡ್ಮಿಷನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಎಲ್ಲರ ಜೊತೆಗೆ ಹಂಚ್ಕೊಳ್ರಿ, ಮಾಹಿತಿಯನ್ನು ಶೇರ್ ಮಾಡ್ರಿ. ಓಕೆ, ದಿಸ್ ರಾಜು, ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮೈ ಡಿಯರ್ ಟೀಚರ್ಸ್ ಅಂಡ್ ಪೇರೆಂಟ್ಸ್, ಇಲ್ಲಿದೆ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಅಧಿಕೃತವಾದಂತ ಒಂದು ವೆಬ್ಸೈಟ್ ಇದು. ಸೊ ಇಲ್ಲಿ ಎಲ್ಲಾನು ಮಾಹಿತಿ ಸಿಗುತ್ತಾ. ನಾನು ಏನ್ ಹೇಳ್ಬೇಕಂದಿದ್ದೀನಿ ಅದನ್ನ ಇಲ್ಲಿಂದ ಹೇಳ್ತೀನಿ ನೋಡ್ರಿ. ಸೊ ಇಲ್ಲಿ ಏನು ಮತ್ತಷ್ಟು ಓದಿ ಅಂತಿದೆ ಇಲ್ಲಿದೆ ನೋಡ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಇದ್ರ ವೆಬ್ಸೈಟ್ ಹೇಳಿದೀನಿ, KREIS.Karnataka.gov.in. ಸೊ ಈ ವೆಬ್ಸೈಟ್ ಭೇಟಿ ಕೊಟ್ರೆ ಆಯ್ತು, ಇಲ್ಲಿ ಬರ್ತೀರಿ. ಸೊ ಎಲ್ಲೋ ಮಾಹಿತಿ ಸಿಗುತ್ತೆ. ನಮ್ಮ 6ನೇ ತರಗತಿ ಏನೇನ್ ಜಿಲ್ಲಾ ಇರುವ ಸ್ಥಾನಗಳ ಬಗ್ಗೆ ಕೊಟ್ಟಿದ್ದಾರೆ, ವಿಶೇಷ ವರ್ಗದ ಜಿಲ್ಲಾವರು ಖಾಲಿ ಇರುವ ಸ್ಥಾನಗಳ ಬಗ್ಗೆ ಕೊಟ್ಟರು. 2024-25 ವರ್ಗಾವಣೆ ಏನ್ ಬೇಕು ಅದೆಲ್ಲ ಮಾಹಿತಿ ಇಲ್ಲಿದೆ. ಆಮೇಲೆ ಈ ಮತ್ತಷ್ಟು ಓದಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಫಸ್ಟ್ ಇದನ್ನೇ ಇದೆ ನೋಡ್ರಿ, ವಿಶೇಷ ವರ್ಗದ ಮಕ್ಕಳಿಗಾಗಿ 6ನೇ ತರಗತಿಗೆ 2025-26ನೇ ಸಾಲಿನ ನೇರ ಪ್ರವೇಶಕ್ಕಾಗಿ. ಇದಕ್ಕ ಯಾವುದೇ ಎಕ್ಸಾಮ್ ಬರೆಯೋದು ಅವಶ್ಯಕತೆ ಇಲ್ಲ. ಓಕೆ, ಡೈರೆಕ್ಟ್ ಆಗಿ ಸೆಲೆಕ್ಷನ್ ಆಗತ್ತಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ನೀವು ಈ ಹೊಸ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಈ ರೀತಿ. ಓಕೆ, ಸೊ ಇಲ್ಲಿ ಬರ್ತೀರಿ. ಇಲ್ಲಿ ಮತ್ತೆ 2025-26ನೇ ಸಾಲಿನ ವಿಶೇಷ ವರ್ಗಕ್ಕೆ ಪ್ರವರ್ಗಕ್ಕೆ 6ನೇ ತರಗತಿ ಅಭ್ಯರ್ಥಿಗಳು ನೇರ ಪ್ರವೇಶ ಪಡೆಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದಾರೆ ನೋಡ್ರಿ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು, ನೀವು ಮತ್ತೆ ಈ ವೆಬ್ಸೈಟ್ ಬರ್ತೀರಿ. ಇಲ್ಲಿ ನೋಡ್ರಿ. ಓಕೆ, ಈ ವಿಂಡೋ ಬರ್ತೀರಿ. ಸೊ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತಿದೆ. ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಶ್ರೀಮತಿ ಇಂದಿರಾ ಗಾಂಧಿ, ಶ್ರೀ ನಾರಾಯಣ ಗುರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಹಾಗೂ ಇತರೆ ವಸತಿ ಶಾಲೆಗಳ 6ನೇ ತರಗತಿಗೆ ನೇರ ಪ್ರವೇಶಕ್ಕೆ ಅರ್ಜಿ 2025 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ಫೀಸ್ ಇಲ್ಲ, ಶುಲ್ಕ ರಹಿತ ಮತ್ತು ಸಂಪೂರ್ಣ ಉಚಿತ, ವಿಶೇಷ ವರ್ಗದ ಮಕ್ಕಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಓಕೆ ಸರ್, ವಿಶೇಷ ವರ್ಗ ಅಂದ್ರೆ ಯಾರ ಬರ್ತಾರೆ ಸರ್? ಅದನ್ನು ಹೇಳ್ತೀನಿ. ವಿಶೇಷ ವರ್ಗದ ಸೀಟು ನೇರ ಪ್ರವೇಶಾತಿಯಿಂದ ಪಡೆದ ಅಭ್ಯರ್ಥಿಗಳು ಒಂದು ವೇಳೆ ಪ್ರವೇಶ ಪರೀಕ್ಷೆ ಮೂಲಕ ಸೀಟು ಹಂಚಿಕೆಯನ್ನು ಬಯಸಿದ್ದಲ್ಲಿ ಯಾವುದೇ ವಸತಿ ಶಾಲೆಯಲ್ಲಿ ದಾಖಲಾಗಿರಬಾರದು. ಒಂದನೇದು, ಈಗಾಗಲೇ ದಾಖಲಾಗಿರುವ ಅಭ್ಯರ್ಥಿಗಳಿಗೆ ಕನ್ನಡ ಪರೀಕ್ಷೆ ಪತ್ರಿಕೆ ಮೂಲಕ ಸೀಟನ್ನು ಮರು ಹಂಚಿಕೆ ಮಾಡಲಾಗುವುದಿಲ್ಲ. ಒಬ್ಬರು ಇದು ಗೊತ್ತಿರುವುದಿಲ್ಲ, ಆಲ್ರೆಡಿ ನೀವು ಎಕ್ಸಾಮ್ ಬರೆದು ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ. ಈಗ ನಾವು ವಿಶೇಷ ವರ್ಗ ಅಪ್ಲೈ ಮಾಡ್ತೀವಿ, ಅದು ಬರೋದಿಲ್ಲ, ನಿಮ್ದಲ್ಲಿ ಇಟ್ಕೊಡಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕು, ನೀವು SATS ನಂಬರ್ ಹಾಕ್ಬೇಕು. ಸ್ಯಾಟ್ ನಂಬರ್ ಇದು ನಿಮ್ಮ ಸ್ಕೂಲ್ದಲ್ಲಿ ಸಿಕ್ಕೇ ಸಿಗುತ್ತಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲವೂ ಮಾಹಿತಿ ಆಟೋಮೆಟಿಕ್ ಬರುತ್ತಾ. ಆಮೇಲೆ ಅಭ್ಯರ್ಥಿ 6ನೇ ತರಗತಿ ಪ್ರವೇಶ ಪರೀಕ್ಷೆ 2020 ಅರ್ಜಿ ಸಲ್ಲಿಸಿದ್ದು ಲಭ್ಯವಿರುವ ಸೀಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಪಡೆದು ದಾಖಲು ಇಚ್ಛಿಸುವಿರಾ ಅಂತ ಕೇಳಿದ್ರೆ ಹೌದು ಅಂತ ಹಾಕ್ರಿ. ಓಕೆ, ಪರೀಕ್ಷೆ ಅರ್ಜಿ ಸಲ್ಲಿಸಿದ್ದು ನೀವು ಏನಾದ್ರು ಇದ್ರೆ, ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರಿ ಬಟ್ ಸೆಲೆಕ್ಷನ್ ಆಗೋದಿಲ್ಲ ಅಂದ್ರೆ ಇದಕ್ಕೆ ಕ್ಲಿಕ್ ಮಾಡ್ರಿ. ಓಕೆ, ಹಾ, ಇಲ್ಲಿದ್ರೆ ಇಲ್ಲ ಅಂತ ಹೇಳ್ರಿ. ನೀವು ಅಪ್ಲಿಕೇಶನ್ ಹಾಕಿಲ್ಲ ಸರ್, ನಮಗೆ ಇವಾಗ ಗೊತ್ತಾಗಿದೆ, ನಾವು ವಿಶೇಷ ವರ್ಗದವ್ರು ಇದ್ದೇವಿ ಅಂತಂದ್ರೆ ಇಲ್ಲಿ ಇಲ್ಲ ಅಂತ ಕ್ಲಿಕ್ ಮಾಡ್ಬೇಕು. ಗೊತ್ತಾಯ್ತಾ? ಸೊ ಹೌದು ಅಂದ್ರೆ ಅದು ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ಸೆಲೆಕ್ಟ್ ಆಗಿರುದಿಲ್ಲ ಅಂತದಿದ್ರೆ ಹೌದು ಅನ್ರಿ. ಎಕ್ಸಾಮ್ ಬರ್ದಿದ್ದಾರೆ, ಇದಕ್ಕೆ ಇಲ್ಲ ಅನ್ರಿ. ಆಮೇಲೆ ಕ್ಯಾಂಡಿಡೇಟ್ ನೇಮು ಇದೆಲ್ಲ ಫಿಲ್ ಮಾಡ್ರಿ. ಆಮೇಲೆ ಇಲ್ಲಿ ಅದ್ರ ಸೈಜ್ ಅಪ್ಲೋಡ್ ಮಾಡ್ಬೇಕಾದ್ರೆ 25 KB ಅಂದ್ರೆ 50 KB ಒಳಗಡೆ ಇರಬೇಕು ಫೋಟೋ. ಓಕೆ, ಆಮೇಲೆ ಇವೆಲ್ಲ ಡೇಟ್ ಆಫ್ ಬರ್ತ್, ಇವೆಲ್ಲ ಎಂಟ್ರೆನ್ಸ್ ಸೆಂಟರ್ ತುಂಬ್ತಾರೆ. ಕಾಸ್ಟ್ ಯಾವ್ದು ಬರುತ್ತಾ, ಸೊ ಮೊಬೈಲ್ ನಂಬರು, ತಂದೆ ತಾಯಿ ಹೆಸರು ಇವೆಲ್ಲ ಬರಿಬೇಕು. ಅಭ್ಯರ್ಥಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ರೆ ಹೌದು ಅಂತ, ಇಲ್ಲಿಗೆ ಇಲ್ಲ. ಜಾತಿ ಪ್ರಮಾಣ ಪತ್ರದ RD ನಂಬರ್ ಹಾಕ್ಬೇಕು, ಇನ್ಕಮ್ದು RD ನಂಬರ್ ಹಾಕ್ಬೇಕು. ಓಕೆ, ಇದೆಲ್ಲ ಆದ ನಂತರ ಎಷ್ಟೆಷ್ಟಿದೆ ಅನ್ನೋದು ಬರುತ್ತಾ. 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವಂತ ಶಾಲೆಯ ಹೆಸರು ಬಗ್ಗೆ ಕೊಡ್ಬೇಕಾಗತ್ತ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಭ್ಯರ್ಥಿಯು ನೇರ ದಾಖಲಾತಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ವಿವರಗಳನ್ನು ದಾಖಲಿಸದವರು ವಸತಿ ಶಾಲೆ ದಾಖಲಿಸುವ ಬೈ ಚಾನ್ಸ್ ಏನಾದ್ರು ನೇರ ದಾಖಲಾತಿ ಹಾಕಿರ್ತೀರಿ, ಇನ್ಕಮ್ ಕಾಸ್ಟ್ ಇಲ್ಲಿ ಕೊಟ್ಟಿರೋದಲ್ಲ, ನೀವು ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮ್ದಲ್ಲಿ ಕೊಡ್ಬೇಕಾಗತ್ತ. ಓಕೆ, ಅಲ್ಲಿ ಕೊಟ್ಟೆ ಕೊಡ್ಬೇಕಾಗತ್ತೆ. ಇಲ್ಲಿ ಕೊಡದಿದ್ರು ಅಚಾನಕ್ ಆಗಿ ಅಲ್ಲಿ ಕೊಡ್ಲೇಬೇಕಾಗತ್ತ. ಇಲ್ಲಿ ನೀವು ಸರ್ ನಮ್ಗೆ ಇನ್ಕಮ್ ಕಾಸ್ಟ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಹಾಕಿರ್ತೀರಿ, ಇಲ್ಲೆಲ್ಲ ಹಾಕಿ ಇಲ್ಲಿ ಇನ್ಕಮ್ ಕಾಸ್ಟ್ ಹಾಕಿರೋದಿಲ್ಲ. ನೀವು ಸೆಲೆಕ್ಟ್ ಆಗಿರ್ತೀರಿ, ಅಡ್ಮಿಷನ್ಗೆ ಹೋಗ್ತೀರಿ, ಅವಾಗ ಅದು ನಿಮ್ ಕ್ಯಾಸ್ಟ್ ಇನ್ಕಮ್ ಕೊಡಬೇಕಾಗ್ತದೆ. ಇಲ್ಲದಿದ್ರೆ ನಿಮ್ದು ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರೆ. ಓಕೆ ಸರ್, ವಿಶೇಷ ವರ್ಗ ಅಂದ್ರೆ ಯಾರು ಬರ್ತಾರೆ ಸರ್? ಇಲ್ಲಿ ನೋಡ್ರಿ, ಅಭ್ಯರ್ಥಿ ವಿಶೇಷ ವರ್ಗವನ್ನು ಆಯ್ಕೆ ಮಾಡಿ ಸರ್ಕಾರಿ ಆದೇಶಕ್ಕಾಗಿ ಕ್ಲಿಕ್ ಮಾಡಬಹುದು. ಇಲ್ಲಿ ಯಾವ ವಿಶೇಷ ವರ್ಗ ಅಂತ ಬರ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಾಯ್ತು. ಸೊ ಅದು ಒಂದು ಓಪನ್ ಆಗುತ್ತೆ. ಸೊ ಯಾವ್ದು ನೆಟ್ವರ್ಕ್ ಇಶ್ಯೂ ಇದ್ರೂ ಇನ್ನೊಂದ್ಸಲ ಕ್ಲಿಕ್ ಮಾಡಿ. ಓಕೆ, ಆ, ಇಲ್ಲಿ ಸಫಾಯಿ ಕರ್ಮಚಾರಿಗಳ ಮಕ್ಕಳು ಇದ್ರೆ ಕ್ಲಿಕ್ ಮಾಡ್ರಿ. ಚಿಂದಿ ಆಯೋರ ಮಕ್ಕಳು ಇದ್ರೆ, ಚಿತಾಗಾರದ ಕಾರ್ಮಿಕರ ಮಕ್ಕಳು ಇದ್ರೆ,
ಸ್ಮಶಾನ ಕಾರ್ಮಿಕರ ಮಕ್ಕಳಿದ್ದಾರೆ, ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್‌ಗಳ ಮಕ್ಕಳಿದ್ದಾರೆ, ಬಾಲ ಕಾರ್ಮಿಕರು ಅಥವಾ ಜೀತ ವಿಮುಕ್ತ ಮಕ್ಕಳಿದ್ದಾರೆ, ಸಂಚಾರಿ ಕುರಿಗಾಯಿಗಳ ಮಕ್ಕಳಿದ್ದಾರೆ, ರಕ್ಷಿಸಲ್ಪಟ್ಟ ದೇವದಾಸಿಯರ ಮಕ್ಕಳಿದ್ದಾರೆ, ಎಚ್ಐವಿ ತುತ್ತಾದ ಪೋಷಕರ ಮಕ್ಕಳಿದ್ದಾರೆ, ಅಥವಾ 25% ಗಿಂತ 25% ಗಿಂತಲೂ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ವಿಶೇಷ ಚೇತನ ಮಕ್ಕಳಿದ್ದಾರೆ. ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳಿದ್ದಾರೆ. ಸಿಂಗಲ್ ಪೇರೆಂಟ್ ಅಂತ ಕರಿತೇವಿ. ಅನಾಥ ಮಕ್ಕಳು ತಂದೆ ತಾಯಿ ಇಲ್ಲ ಸರ್ ಅಂತ ಹೇಳ್ತಿರ್ತಾರೆ. ಎಷ್ಟೋ ಜನ ಹೇಳ್ತಿರ್ತಾರಲ್ಲ ಅಂಥವ್ರ ಮಕ್ಕಳಿದ್ದಾರೆ. ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಮಕ್ಕಳಿದ್ದರೆ, ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳಿದ್ದಾರೆ. ವಾಯನ್ ಅಂತ ಕರಿತೀವಿ. ಸೇವಾನಿರತ ಸೈನಿಕರ ಮಕ್ಕಳಿದ್ದಾರೆ. ನೋಡ್ರಿ ವಾವ್! ನಿವೃತ್ತ ಸೇವಾನಿರತ ಇರ್ಬೇಕು ಅವರು. ನಿವೃತ್ತ ಸೈನಿಕರ ಮಕ್ಕಳು ಇದ್ರು ಕೂಡ ಬರುತ್ತಾ? ಸೊ ಅಂಥವ್ರ ಮಕ್ಕಳಿದ್ದಾರೆ. ಆಮೇಲೆ ಎಸ್‌ಸಿ, ಎಸ್‌ಟಿ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ಉತ್ತೀರ್ಣರಾದ ಮಕ್ಕಳಿದ್ದಾರೆ. ಇಷ್ಟೆಲ್ಲಾ ವಿಶೇಷ ವರ್ಗದವರನ್ನು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ಓಕೆ. ಮೇಲ್ಕಂಡ ಎಲ್ಲಾ ವಿಶೇಷ ವರ್ಗ ಸ್ಪೆಷಲ್ ಕ್ಯಾಟಗರಿ ಅಡಿಯಲ್ಲಿ ಖಾಲಿ ಇರುವ ಸೀಟುಗಳನ್ನು ಒಟ್ಟಾರೆಯಾಗಿ ಪರಿಗಣಿಸಲಾಗಿದ್ದು, ಆಯಾ ಪ್ರವರ್ಗ ಮೀಸಲಾತಿಗೆ ಅನುಗುಣವಾಗಿ ಸೀಟುಗಳು ಹಂಚಿಕೆ ಅದಕ್ಕೂ ಒಂದು ರೋಸ್ಟರ್ ಅಂತ ಮಾಡಿರ್ತಾರೆ. ಅದ್ರ ವೈಸ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತ. ಬಟ್ ಎಲ್ಲಾರ್ನೂ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ರಿ. ಅದೊಂದು ಇದ್ದುದೇ ಅದು. ಹೌದೇನ್ ಅದಕ್ಕೊಂದು ಲಿಮಿಟ್ ಅನ್ನೋದು ಇರುತ್ತೆ. ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ. ಅಭ್ಯರ್ಥಿಯು ವಿಶೇಷ ವರ್ಗದ ಅಡಿಯಲ್ಲಿ ವ್ಯಾಸಂಗ ಮಾಡಲು ಇಚ್ಛಿಸುವ ಜಿಲ್ಲೆ ಅಥವಾ ತಾಲೂಕು ಮತ್ತು ವಸತಿ ಶಾಲೆಯಲ್ಲಿ ಲಭ್ಯವಿರುವ ಖಾಲಿ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಅನುಗುಣವಾಗಿ ಪ್ರವೇಶಕ್ಕಾಗಿ ದಾಖಲಾತಿ ಪತ್ರವನ್ನು ಪಡೆಯುವುದು ಅಂತ ಕೊಟ್ಟಿದ್ದಾರೆ. ಅದೊಂದು ದಾಖಲಾತಿ ಪತ್ರ ಬರುತ್ತೆ ಅದನ್ನ ತಗೊಂಡು ಅಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು. ಯಾವ ಜಿಲ್ಲೆ, ಯಾವ ಸ್ವಂತ ತಾಲೂಕು, ವಸತಿ ಶಾಲೆ ಯಾವುದು, ಲಭ್ಯವಿರುವಂತ ಸೀಟ್‌ಗಳು ಯಾವ್ದು ಅದನ್ನೆಲ್ಲನೂ ಇಲ್ಲಿ ಕ್ಲಿಕ್ ಮಾಡ್ಬೋದು. ಸಬ್ಮಿಟ್ ಅಂತ ಕೊಟ್ರೆ ಮುಗಿದೋಯ್ತು. ಓಕೆ. ಇನ್ನು ಮುಖ್ಯ ಸೂಚನೆಗಳು ಕೊಟ್ಟಿದ್ದಾರೆ. ವಿಶೇಷ ವರ್ಗದ ಮಕ್ಕಳಿಗೆ ಆಯೋಜಿಸಿರುವ 6ನೇ ತರಗತಿ ನೇರ ಪ್ರವೇಶಾತಿಯು ಸಂಪೂರ್ಣ ಉಚಿತ ಇರುತ್ತಾ, ಫ್ರೀ ಇರುತ್ತಾ. ಪೋಷಕರು ಯಾವುದೇ ರೀತಿ ಶುಲ್ಕವನ್ನು ಭರಿಸುವಂತಿಲ್ಲ. ಆಮೇಲೆ ಯಾವುದೇ ಮೂಲ ದಾಖಲೆಗಳು ಲಭ್ಯವಿಲ್ಲದಿದ್ದಲ್ಲಿ ನೋಡ್ರಿ, ನೀವು ಏನಾರ ಒಂದು ಹಾಕಿ ಸುಮ್ಮನೆ ಹೋಗೋದಲ್ಲ. ಈ ಸಲ ಎಕ್ಸಾಂಪಲ್ ಹೇಳ್ತೀನಿ, ಮಿಸ್‌ಯೂಸ್ ಆಗ್ಬಾರ್ದಂತ. ಗವರ್ನಮೆಂಟ್ ಯಾವುದೇ ಸ್ಕೀಮ್ ಆಗಿರ್ಬೋದು, ಮಿಸ್‌ಯೂಸ್ ಆಗಬಾರ್ದು. ಈಗ ಸುಮ್ಮನೆ ಈ ಎಕ್ಸಾಂಪಲ್ ಎಲ್ಲಿದೆ? ಆ, ಸಫಾಯಿ ಕರ್ಮಚಾರಿಗಳು ಅಂತ ಹಾಕುವ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಸಫಾಯಿ ಕರ್ಮಚಾರಿ ಮಕ್ಕಳು ಅಂತ ಹಾಕಿರ್ತೀರಿ. ಅದರದ್ದೇ ಆದ ಒಂದು ಸಫಾಯಿ ಕರ್ಮಚಾರಿದು ಒಂದು ಐಡಿ ಕಾರ್ಡ್ ಇರುವುದಿಲ್ಲ ಅಥವಾ ಅದ್ರ ದಾಖಲೆ ಇರ್ಲಿಲ್ಲ ಅಂದ್ರೆ ಅಡ್ಮಿಷನ್ ಹೆಂಗ್ ಮಾಡ್ಕೋಬೇಕಾಗತ್ತ? ರದ್ದಾಗತ್ತ. ಅದನ್ನ ಹೇಳ್ತಿದ್ದಾರೆ. ಓಕೆ. ಆಮೇಲೆ ಯಾವುದೇ ಶುಲ್ಕ ಭರಿಸುವಂತಿಲ್ಲ. ಆಮೇಲೆ ಯಾವುದೇ ಮೂಲ ದಾಖಲೆ ಲಭ್ಯ ಇದ್ದ ಸಲ್ಲಿಸಬೇಕು. ಸ್ವಯಂ ಘೋಷಣೆ ನಮೂನೆ ಡೌನ್ಲೋಡ್ ಲಿಂಕ್ ಕೊಟ್ಟಿದ್ದಾರೆ. ನೀವು ಸ್ವಂತ ಯಾವ ರೀತಿ ಅದನ್ನ ಅಪ್ರೂವ್ ಕೊಡ್ಬೇಕಾಗತ್ತ ಸ್ವಂತದ ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಅಂತ ಕರಿಬಹುದು. ನಿಮ್ಮಲ್ಲಿ ಮೂಲ ದಾಖಲೆಗಳು ಇರೋದಿಲ್ಲ. ಅದಕ್ಕೆ ನೀವೇ ಸಹಿ ಮಾಡಿ ಕೊಡಬೇಕಾಗತ್ತ. ಅಭ್ಯರ್ಥಿಯು ಎಲ್ಲಾ ಪೂರಕದ ಮೂಲ ದಾಖಲೆಗಳನ್ನು ಹೊಂದಿರುವವರು ಪ್ರವೇಶ ಸಂಬಂಧ ತಪ್ಪದೆ ವಸತಿ ಶಾಲಾ ಪ್ರವೇಶ ಪತ್ರ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಇದು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘದ ಅಡಿಯಲ್ಲಿ ಬರುವಂತಹ ಎಲ್ಲ ವಸತಿ ಸ್ಕೂಲ್ಸ್ ಒಂದು ಸ್ಪೆಷಲ್ ಇರುವಂತಹ ಫ್ರೀ ಫ್ರೀ ಕಂಪ್ಲೀಟ್ ಆಗಿ ಫ್ರೀ ಇರುವಂತಹ ಅಡ್ಮಿಷನ್ ಬಗ್ಗೆ ಮಾಹಿತಿ. ಓಕೆ. ಇಲ್ಲಿ ನೋಡ್ರಿ ಇದ್ರ ದಾಖಲೆ ಮೇಲೆ ಕ್ಲಿಕ್ ಮಾಡ್ರಿ ಇದನ್ನು ಓಪನ್ ಆಗುತ್ತೆ. ಸ್ವಯಂ ಅದು ಓಪನ್ ಯಾಕಂದ್ರೆ ನೆಟ್ವರ್ಕ್ ಇಶ್ಯೂ ಕಾಣ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಮಾಹಿತಿ ಬರುತ್ತೆ. ಆ? ಆಮೇಲೆ ಇದೊಂದು ಹೇಳ್ಬೇಕಾಯ್ತು ನಿಮಗೆ ಇದ್ರ ಮೇಲೆ ಯಾವುದು ಅಭ್ಯರ್ಥಿ ವಿಶೇಷ ವರ್ಗದಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಬಂದ್ ನೋಡ್ರಿ. ಓಕೆ. ಸೊ ಈ ರೀತಿ ಮಾಹಿತಿ ಬರುತ್ತೆ. ಎಲ್ಲೆಲ್ಲಿ ವೇಕೆನ್ಸಿ ಇದಾವೆ? ಬೆಲ್ಗಾಂದಲ್ಲಿ, ಬಾಗಲಕೋಟದಲ್ಲಿ, ಬಿಜಾಪುರದಲ್ಲಿ ಎಷ್ಟು ಇದಾವೆ? 80 ಗಂಡು, ಆಮೇಲೆ 173 ಹೆಣ್ಣು ವಿದ್ಯಾರ್ಥಿಗಳು ಅಂದ್ರೆ ಹೆಣ್ಣು ಮಕ್ಕಳಿಗಾಗಿರುವಂತದ್ದು. ಸೊ ಗಂಡು ಹೆಣ್ಣು ಮಕ್ಕಳಿಗೆ ಟೋಟಲ್ 253 ರೀ. ಬೆಲ್ಗಾಂ 625. ಯಾಕಂದ್ರೆ ಜಾಸ್ತಿ ಸ್ಕೂಲ್ಸ್ ಅದಾವಲ್ಲ ಬೆಲ್ಗಾಂದಲ್ಲಿ. ಸೊ ಕಲಬುರಗಿದಲ್ಲಿನೂ ಜಾಸ್ತಿ ಇದಾವೆ. ಓಕೆ. ನಮ್ಮ ಕಲಬುರಗಿ ಎಲ್ಲಿದೆ? ಅಲ್ಲಿನೂ ಜಾಸ್ತಿ ಇದಾವ್ರಿ. 251, 400 ಚಿಕ್ಕಬಳ್ಳಾಪುರ, ಮೈಸೂರು, ಕೊಡಗು, ಬೆಂಗಳೂರು, ಹಾವೇರಿ, ಧಾರವಾಡ, ಗದಗ, ಕೊಪ್ಪಳ, ರಾಯಚೂರು, ಬೀದರ್, ಗುಲ್ಬರ್ಗ 759 ಪೋಸ್ಟ್ ಅದ ನೋಡ್ರಿ. ವಾಹ್! ಅಂತ ಅದ್ಭುತ ರೀ. ಎಲ್ಲೂ ಯಾವ ಸ್ಪೆಷಲ್ ನೀವು ನೋಡ್ಕೋಬಹುದು. ಎ, ಬಿ, ಸಿ, ಡಿ ಅಂತ ಕೊಟ್ಟಿದಾರಲ್ಲ ಎಷ್ಟೆಷ್ಟು ಅದಾವ ಅನ್ನೋದು ಕೊಡ್ತಾರೆ. ಸೊ ಎಕ್ಸಾಂಪಲ್ ಎ ಅಂತ ಹಾಕಿದ್ರೆ ಎಷ್ಟು ಅದಾವ. ಓಕೆ. ಇಲ್ಲೆಲ್ಲಾನು ಕೂಡಿ ಆಲ್ ಅಂತ ಕೊಟ್ಟಿದ್ದೀನಿ ನಾನು. ಈ ರೀತಿ ನೀವು ನೋಡ್ಕೋಬಹುದು. ಎಲ್ರಿಗೂ ಫ್ರೀ. ಇದು ಯಾವುದು ಟ್ರಾನ್ಸ್ಪರೆಂಟ್ ಇದೆ ರೀ. ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಹಳಷ್ಟು ಟ್ರಾನ್ಸ್ಪರೆಂಟ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಕ್ಯಾಪ್ಟನ್ ಮನಮೋಹನ್ ಸರ್ ಆಗಿರ್ಬೋದು, ಬಹಳಷ್ಟು ಜನ ಇದ್ರ ಹಿನ್ನೆಲೆ ಕೆಲಸ ಮಾಡ್ತಿದ್ದಾರೆ. ಮಾನ್ಯ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಯವರಾಗಿರ್ಬೋದು, ಕಂಪ್ಲೀಟ್ ಆಗಿ ಫ್ರೀ ಆಗಿ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಯಾವುದೇ ಒಂದು ಇದು ಇಲ್ಲ. ಏನಪ್ಪಾ ಒಂದು ತೋರ್ಸೋದು, ಒಂದು ಇದು ಮಾಡುವುದು ಅಂತ ಎಲ್ಲರೂ ಓಪನ್ ನೀವು ಕೂಡ ನೋಡ್ಕೋಬಹುದು ಅಂತ ಪೇರೆಂಟ್ಸ್‌ಗೆ. ಸೊ ಇಷ್ಟೊಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಿದ್ದಾರೆ. ಓಕೆ. ಸೊ ಇದೊಂದು ಚಿಕ್ಕ ಮಾಹಿತಿ ಆಗಿತ್ತು. ಬಹಳಷ್ಟು ಇಂಪಾರ್ಟೆಂಟ್. ಬಹಳಷ್ಟು ಪೇರೆಂಟ್ಸ್ ಶೇರ್ ಮಾಡ್ರಿ. ಮಾಹಿತಿಯನ್ನು ಹೇಳ್ರಿ ಗೊತ್ತಾಗ್ಲಿ. ಓಕೆ. ಎಸ್. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.